ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು VRL ಲಾಜಿಸ್ಟಿಕ್ಸ್ ಲಿಮಿಟೆಡ್ ಕಂಪನಿಯ Q4 ರಿಸಲ್ಟ್ಸ್ ಮತ್ತೆ ಅದರ ಅಪ್ಡೇಟ್ಸ್ ಬಗ್ಗೆ ಮಾತನಾಡೋಣ. Q4 ರಿಸಲ್ಟ್ಸ್ನ ಹೈಲೈಟ್ಸ್ ಏನು ಅಂತಂದ್ರೆ, ಮೊದಲನೆಯದಾಗಿ FY 2026 VRL ಸಂಸ್ಥೆಯ 50ನೇ ವಾರ್ಷಿಕ ಮಹೋತ್ಸವವಾಗಿದೆ. ಎರಡನೆಯದಾಗಿ ಇವರ ಗಮನವು ವ್ಯಾಪಾರ ಹೆಚ್ಚಿಸುವುದಷ್ಟೇ ಅಲ್ಲದೆ ಲಾಭದಾಯಕ ಕಡೆಗೂ ಆದ್ಯತೆ ನೀಡುತ್ತಾ ಇದ್ದಾರೆ. ಮೂರನೆಯದಾಗಿ ಸೇವೆಯ ಗುಣಮಟ್ಟವೇ ಇವರ ಪ್ರಮುಖ ಉದ್ದೇಶವಾಗಿದೆ. ನಾನು ಕಂಡಂಥ ಪಾಸಿಟಿವ್ಸ್ ಏನೇನು ಅಂತಂದರೆ, ಇವರ ಲಾಭ ವಾರ್ಷಿಕವಾಗಿ 29% ಹೆಚ್ಚಾಗಿದೆ. ಇವರ ರಿಸೀವಬಲ್ ಡೇಸ್ ಕೇವಲ 10 ಇದೆ. ಇದರ ಅರ್ಥ ಏನು ಅಂತಂದರೆ, ಅವರು ಬಾಕಿ ಪಾವತಿಗಳನ್ನು ಸೂಪರ್ ಫಾಸ್ಟ್ ಆಗಿ ವಸೂಲಿ ಮಾಡ್ತಾ ಇದ್ದಾರೆ. ಇದರಿಂದ ಅವರ ಕ್ಯಾಶ್ ಫ್ಲೋ ಬಹಳ ಸ್ಟ್ರಾಂಗ್ ಆಗಿದೆ. Q4 ರಿಸಲ್ಟ್ಸ್ನಲ್ಲಿ 17% ಅಷ್ಟು ವಾಲ್ಯೂಮು ಹೊಸ ಗ್ರಾಹಕರಿಂದ ಬಂದಿದೆ. ಇದರ ಅರ್ಥ ಏನಂತಂದರೆ, ಅವರು ಹೊಸ ಗ್ರಾಹಕರನ್ನು ಸೆಳೆಯುವುದರಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಇವರ ಫ್ಯೂಚರ್ ಪ್ಲಾನ್ಸ್ ನೋಡಿದ್ರಿ ಅಂತಂದ್ರೆ, ನೆಕ್ಸ್ಟ್ ವರ್ಷಕ್ಕೆ ಅವರು 100ಕ್ಕೂ ಹೆಚ್ಚು ಹೊಸ ಬ್ರಾಂಚಸ್ ತೆರೆಯಲು ಯೋಜನೆ ಮಾಡಿದ್ದಾರೆ. ಇದಕ್ಕಾಗಿ ಇವರು 300ರಿಂದ 350 ಕೋಟಿ ಬಂಡವಾಳವನ್ನು ವೆಚ್ಚ ಮಾಡಲಿದ್ದಾರೆ. ಇನ್ನೊಂದು ಪಾಸಿಟಿವ್ ನ್ಯೂಸ್ ಏನು ಅಂತಂದ್ರೆ, ಇವರ ಒಟ್ಟು ವಾಹನಗಳ ಪೈಕಿ 77% ವಾಹನಗಳು ಸಾಲ ಮುಕ್ತವಾಗಿದೆ. ಇವರ ಮುಂದೆ ಇರುವ ಸವಾಲುಗಳು ಏನು ಅಂದರೆ, ಮೊದಲನೆಯದಾಗಿ ಫ್ಯೂಯಲ್ ಪ್ರೈಸ್ ಇನ್ಕ್ರೀಸ್ ಆಗುತ್ತಿರುವುದರಿಂದ ಇವರ ಲಾಭದ ಮೇಲೆ ಹೊಡೆತ ಕೊಡ್ತಾ ಇದೆ. ಎರಡನೆಯದಾಗಿ ವಾಹನಗಳ ರಿಪೇರಿ ಆಗಿರ್ಬೋದು ಮತ್ತು ಉದ್ಯಮಿಗಳ ಸ್ಯಾಲರಿ ಹೆಚ್ಚಾಗುತ್ತಿದೆ. ಇದು ಅವರ ಮಾರ್ಜಿನ್ ಮೇಲೆ ಪ್ರಭಾವ ಬೀರುತ್ತಿದೆ. ಮೂರನೆಯದಾಗಿ ಹೊರಗಿನವರ ಮೇಲಿನ ಅವಲಂಬನೆ ಹೆಚ್ಚಾಗಿದೆ. ಇವರ ಲಾರಿ ಹೈರಿಂಗ್ ಚಾರ್ಜಸ್ ಕೂಡ ಹೆಚ್ಚಾಗುತ್ತಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ, VRL ಒಂದು ಬಲಿಷ್ಠ ಲಾಭದಾಯಕತೆ, ಶಿಸ್ತುಬದ್ಧ ಕಾರ್ಯಾಚರಣೆ ಮತ್ತು ಅತ್ಯುತ್ತಮ ವಿಸ್ತರಣಾ ಯೋಜನೆಯೊಂದಿಗೆ ಮುನ್ನುಗ್ಗುತ್ತಿದೆ. ಆದರೆ ಮುಂದಿನ ದಿನಗಳಲ್ಲಿ ವೆಚ್ಚದ ನಿಯಂತ್ರಣವೇ ಪ್ರಮುಖ ಪಾತ್ರ ವಹಿಸಲಿದೆ. VRL ಒಂದು ಹೂಡಿಕೆಗೆ ಒಂದು ಉತ್ತಮ ಕಂಪನಿಯಾಗಿ ಮುನ್ನುಗ್ಗುತ್ತಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಕೂಡ ಮಾಡಿ. ಧನ್ಯವಾದಗಳು.